ನಮಸ್ಕಾರ. ನಮಸ್ಕಾರ ಸರ್. ಆಮೇಲೆ ಏನ್ ಸಮಾಚಾರ? ಸಮಾಚಾರ ಏನ್ ಸರ್, ನಮ್ಮಂತ ಮಕ್ಕಳದಲ್ಲ ಎಲ್ಲ ನಿಮ್ಮದೇ. ಎಷ್ಟನೇ ಕ್ಲಾಸ್ ನೀನು? ನಾನು 8ನೇ ಕ್ಲಾಸ್ ಸರ್. ಮೊನ್ನೆ ಕಾಲ್ ಮಾಡಿದ್ದಲ್ಲ ಚಿಂತು ಅಂತ. ಓ, ಸವಣೂರ್ನವ್ರ ನೀವು? ಸವಣೂರ್ ಅಲ್ಲ ಸರ್, ಸುಳ್ಯ. ಚಿಂತು ಸುಳ್ಯ. ಯಾವ ತಾಲೂಕಾ? ಸುಳ್ಯ ತಾಲೂಕು ಸರ್. ಪಪ್ಪ ಏನ್ ಮಾಡ್ತಾರೆ? ಅಪ್ಪ ಎರಡಿಗೆ ತಿಂದುಕೊಂಡು ಕೂತ್ಕೊಂಡಿದ್ದಾರೆ. ಎಕ್ಸಾಮ್ಗೆ ರೆಡಿ ಆಗಿದ್ಯಾ ನೀನು? ಹೇಗ ಸರ್ ಎಕ್ಸಾಮಿಗೆ ರೆಡಿ ಆಗುದು? ಸ್ಕೂಲಿಂದ ಬಂದ ಮೇಲೆ ಬೇಗ ಬೇಗ ಸ್ನಾನ ಮಾಡಿ ಓದ್ಬೇಕು ಅಂತ ಹೇಳಿದ್ರೆ ಇಲ್ಲಿ 24 ಗಂಟೆ ಕರೆಂಟ್. ಪ್ರಾಬ್ಲಮ್ ಅದೇ. ಪ್ರಾಬ್ಲಮ್ ಸ್ವಲ್ಪ ಅಲ್ಲ ಸರ್, ಭಯಂಕರದಲ್ಲಿ ಉಂಟು. ಓಕೆ, ಈಗ ನಿಂಗೆ ಬೇಜಾರಾಗ್ತಾ ಇದೆಯಾ ಮನೆ ಒಳಗಡೆ ಇರೋದಕ್ಕೆ? ಹೌದು ಸರ್, ಬೇಜಾರು. ಮನೆ ಒಳಗೆ ನೋಡಿದ್ರೆ ಫುಲ್ ಕತ್ತ. ಅದಕ್ಕೆ ನಾನು ಹೊರಗೆ ಅಂಗಳದಲ್ಲಿ ಕೂತ್ಕೊಂಡು ನಿಮಗೆ ಕಾಲ್ ಮಾಡ್ತಾ ಇರೋದು. ಏನಾಗ್ಬೇಕು ಅಂತ ನೀನು ಆಮೇಲೆ PUC ಹೋಗ್ತೀಯಲ್ಲ? ನೆಕ್ಸ್ಟ್ ನನಗೆ ಶೆಫ್ ಆಗುವಂತ ಆಸೆ ಸರ್. ಈ ಕರೆಂಟಿನ ಅವಸ್ಥೆ ನೋಡ್ರೆ ಶೆಫ್ ಅಲ್ಲ, ಚೆಪ್ಪುಗುದ್ ಬೇಡ. ಅದು ಬೇರೆ ಇದೆಯಾ? ಮತ್ತೇನು ಸರ್, ಸೋಮವಾರ ವಾರದ ಫಸ್ಟ್ ಡೇ ಅಂತ ಕರೆಂಟ್ ತೆಗಿತಾರೆ, ಮಂಗಳವಾರ ಪವರ್ ಕಟ್ ಅಂತ ತೆಗಿತಾರೆ, ಬುಧವಾರ ಮರ ಕಡಿಲಿಕ್ಕೆ ಉಂಟು ಅಂತ ಕರೆಂಟ್ ತೆಗಿತಾರೆ, ಗುರುವಾರ ಮಧ್ಯಾಹ್ನ ಸ್ವಲ್ಪ ಕರೆಂಟ್ ಕೊಡ್ತಾರೆ, ಶುಕ್ರವಾರ ಪುನಃ ಪವರ್ ಕಟ್, ಶನಿವಾರ ಸಂಜೆ ಸ್ವಲ್ಪ ಕರೆಂಟ್ ಕೊಡ್ತಾರೆ. ಹೀಗೆ ಆದ್ರೆ ಹೇಗೆ ಸರ್ ಎಕ್ಸಾಮಿಗೆ ರೆಡಿ ಆಗುದು ಹೇಗೆ, ಶೆಫ್ ಆಗುದು ಹೇಗೆ? ನಂಗೆ ಅರ್ಥ ಆಯ್ತು ನಿಮ್ ಪ್ರಾಬ್ಲಮ್ ಏನು ಅಂತ, ತಲೆ ಕೆಡ್ಸ್ಕೊಬೇಡಿ. ನಿಮಗೆ ಅರ್ಥ ಆಗ್ತದೆ ಸರ್, ಅರ್ಥ ಆಗುವವರಿಗೆ ಅರ್ಥ ಆಗ್ಬೇಕಲ್ವಾ? ನನಗ್ ದಬಾಯಿಸಿದ್ರೆ ಏನ್ ಪ್ರಯೋಜನ? ಮಾತ್ರ ಹೇಳ್ತೀರಿ ನಿಮ್ ಡಿಸ್ಟ್ರಿಕ್ಟ್ ಚೀಫ್ ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ಹೇಳ್ಬಾರ್ದಾ? ಹೇಳ್ಬೋದು, ಆದ್ರೆ ಭಯ ಸರ್. ಯಾಕೆ? ಹೇಳಿದ ಮೇಲೆ ಒಂದು ಒಳಗೆ ಹಾಕಿಸಿ ರಾಗಿ ಮುದ್ದೆ ತಿನ್ನುವಾಗೆ ಆಗ್ಬಾರ್ದಲ್ವಾ? ನೀವು ನಗಾಡ್ತೀರಾ ಸರ್, ನಗಾಡ್ತೀರಾ. ನಿಮಗೇನು ಗೊತ್ತು ನಮ್ಮ ಕಷ್ಟ. ಆಯ್ತು. ಓಕೆ, ಇಲ್ಲಿ ನೋಡೋಣ, ಇರಿ ಒಂದಿನ ಟೈಮ್ ಕೊಡೋಣ ಅವ್ರಿಗೂ. ಎಷ್ಟು ಟೈಮ್ ಸರ್? ನಾ ಚಿಕ್ಕದಿರುವಾಗ ಇದೇ ವಸ್ತು, ಈಗ ಕೂಡ ಇದೇ ವಸ್ತು ಅಂದ್ರೆ ಇನ್ನೆಷ್ಟು ಟೈಮ್? ಈಗ ನಾನು ಏನ್ ಮಾಡ್ಬೇಕಮ್ಮ? ಯಾರಿಗಾದ್ರೂ ಕಾಲ್ ಮಾಡಿ ಕರೆಂಟ್ ಸಮಸ್ಯೆಯನ್ನು ಸರಿ ಮಾಡಿ ಸರ್. ನನ್ನ ಕೈಲಿ ಕಷ್ಟ ಅಮ್ಮ, ಐ ಆಮ್ ಸಾರಿ. ನನ್ನ ಕೈಲಿ ಆಗದೆ ಇದ್ದಾಗ ಐ ವಿಲ್ ಸಿಂಪ್ಲಿ ಸೇ ಐ ಆಮ್ ಸಾರಿ, ಅಷ್ಟೇ. ಹಲೋ ಸರ್, ಹಲೋ ಸರ್. ಕಾಲ್ ಕಟ್ಟೇ ಮಾಡಿಬಿಟ್ರೆ ಇನ್ನು ಏನು ಮಾಡುದು? ಬುಕ್ ಇಟ್ಕೊಂಡು ಅಂಗಳದಲ್ಲೇ ಕೂತ್ಕೊಂಡು ಓದ್ಬೇಕಷ್ಟೇ. Green wealth of the forest, they are very happy.